ಎರಡು ವಿಚಾರ ಇದರಲ್ಲಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕರ್ನಾಟಕ ರಾಜಕಾರಣದಲ್ಲಿ ಅವ್ರದ್ದೇ ಆದಂಥ ಒಂದು ಗುರುತಿದೆ, ಜನಾಭಿಪ್ರಾಯ ಇದೆ. ಅದನ್ನು ಉಳಿಸ್ಕೊಂಡು ಹೋಗಬೇಕಾದ್ರೆ ಅವರು ಆ ನೈತಿಕತೆಯ ಮೇಲ್ಪಂಕ್ತಿಯಲ್ಲಿ ಮೆರಿಬೇಕಾಗ್ತದೆ. ಆ ನೈತಿಕತೆಯಿಂದ ಅವರು ರಾಜೀನಾಮೆ ಕೊಡಬೇಕಾಗ್ತದೆ. ಇಲ್ಲ ಎಲ್ಲರಂತೆ ಅವ್ರು ಕೊಟ್ಟಿಲ್ಲ ಇವ್ರು ಕೊಟ್ಟಿಲ್ಲ, ಈ ಉದಾಹರಣೆ ಕೊಟ್ಟರೆ ಅವ್ರ ಸಾಲಿಗೆ ಇವ್ರು ಸೇರ್ತಾರೆ. ಎರಡನೇದು, ಯಾವತ್ತೂ ಅವ್ರ ವಿರುದ್ಧ ದೂರು ಹೋಯ್ತು ಆವತ್ತು ನಂತರ ರಾಜ್ಯಪಾಲರು ಯಾವ ಪರ್ಮಿಷನ್ ಕೊಟ್ಟರು, ಅದರ ನಂತರ ಹೈಕೋರ್ಟ್ ಆದೇಶ ಮತ್ತು ಸೆಷನ್ಸ್ ಕೋರ್ಟ್ ಆದೇಶ, ಪ್ರತಿ ಹಂತದಲ್ಲೂ ಕೂಡ ಇನ್ನಷ್ಟು ಬಿಗಿಗೊಳ್ತಾ ಇದೆ ಕೇಸ್. ಇನ್ನು ಮುಂದೆ ಫರ್ದರ್ ಇದು ಆಗೋಕ್ಕಿಂತ ಮುಂಚೆ ಅವರು ಚಿಂತನೆಯನ್ನು ಮಾಡುವಂಥದ್ದು ಅವಶ್ಯಕತೆ ಇದೆ. ಫೈಟ್ ಮಾಡ್ತೇವೆ ಅಂತಂದರೆ ಫೈಟ್ ಮಾಡೋಕ್ಕೆಲ್ಲ ಅವಕಾಶ ಇದೆ. ಯಾರಿಗಾದ್ರೂ ಪ್ರಸಂಗ ಬಂದಾಗ ಫೈಟ್ ಮಾಡುವಂಥದ್ದು ಅನಿವಾರ್ಯತೆ ಮಾಡಲಿ. ಆದರೆ ಸಾರ್ವಜನಿಕವಾಗಿ ಅವ್ರಿಗೇನು ಅವ್ರ ಮೇಲೆ ಒಂದು ವಿಶ್ವಾಸ ಇದೆ, ಅದು ಉಳಿಸ್ಕೊಂಡು ಹೋಗ್ತಾರೆ ಅಂತಿಮವಾಗಿ ಅನ್ನುವಂಥದ್ದು ವಿಶ್ವಾಸ ನಂದು. ಸರ್, ಅರ್ಕಾವತಿ ಇರ್ಬೋದು, ವಾಲ್ಮೀಕಿ ಹಗರಣ ಇವೆರಡೂ 6 ತಾರೀಕಿಗೆ ಅಂತ ಪ್ರಾಯಶಃ ಅನುಮತಿ ಕೊಡುವ ನಿಟ್ಟಿನಲ್ಲಿ ಬಿಜೆಪಿ ಹೋರಾಟ ಮಾಡೋ ನಿಟ್ಟಿನಲ್ಲಿ ಮತ್ತೊಂದು ಹೆಜ್ಜೆ ಇಡ್ತಾ ಇದೆ. ಇವೆಲ್ಲವೂ ಕೂಡ ವಾಲ್ಮೀಕಿ ಈಗಾಗಲೇ ಒಂದು ಹಂತ ತಲುಪಿಬಿಟ್ಟಿದೆ. SIT ಮಾಡಿದರು. SITಯಲ್ಲಿ ಮಂತ್ರಿಗಳು ಅಧ್ಯಕ್ಷರು ಹೆಸರಿಲ್ಲದೇ ಯಾವಾಗ ಚಾರ್ಜ್ ಶೀಟ್ ಮಾಡಿದರು ಆವಾಗ ಮುಚ್ಚಾಕುವ ಪ್ರಯತ್ನ ಭಾಳ ಸ್ಪಷ್ಟ ಆಗಿದೆ. ಆದರೆ CBI ಮತ್ತು ED ಅಲ್ಲಿ ತನಿಖೆ ಮಾಡ್ತಾ ಇರೋದ್ರಿಂದ ಅವರು ಕೂಡ ಚಾರ್ಜ್ ಶೀಟ್ ಹಾಕಿದ್ದಾರೆ. ಅದು ಕ್ರಮ ತೆಗೆದುಕೊಳ್ಳಲೇಬೇಕಾಗುತ್ತೆ. ಮುಂದೆ ಫರ್ದರ್ ಎಂಕ್ವೈರಿಯಲ್ಲಿ ಯಾರ್ಯಾರು ತಪ್ಪಿಸ್ತಿದ್ದಾರೆ ಅವ್ರ ಮೇಲೆ ಕ್ರಮ ಆಗುತ್ತೆ. ಖಂಡಿತವಾಗಿ ವಿರೋಧ ಪಕ್ಷವಾಗಿ ನಮ್ಮ ಕರ್ತವ್ಯ ಮಾಡಬೇಕಾಗುತ್ತೆ. ಎಲ್ಲೆಲ್ಲಿ ತಪ್ಪುಗಳಿದೆ ಅದರ ವಿರುದ್ಧ ಸರ್ಕಾರ ವಿರುದ್ಧ ಹೋರಾಟ ಮಾಡೋದು ಅವಶ್ಯಕತೆ ಇದೆ, ಮಾಡ್ತೀವಿ. ಸರ್, ಅಕ್ಟೋಬರ್ 3ಕ್ಕೆ ಹಿಂದಿಂದ ಬೆಂಗಳೂರು ಚಲೋ ನಡೀತಾ ಇದೆ ಸರ್. ಮಾಡಲಿಲ್ಲ, ನಾನು ಅದ್ರ ಬಗ್ಗೆ ಏನು ಹೇಳಿ. ಸಿದ್ದರಾಮಯ್ಯ ನೀನು ಹೇಳ್ತಾರೆ, ಕರ್ನಾಟಕ ರಾಜ್ಯದ ಯಾವೊಬ್ಬ ಬಿಜೆಪಿಯ ನಾಯಕರ ಮೇಲೂ ಆರೋಪ ಮುಕ್ತವಾಗಿಲ್ಲ, ಒಂದಲ್ಲೊಂದು ಆರೋಪ ಇದೆ ಅವ್ರ ಮೇಲೆ. ಯಾವ ನೈತಿಕ ಹಕ್ಕಿದೆ ನನ್ನ ಬಗ್ಗೆ ಮಾತಾಡ್ತಾರೆ. ಈಗ ಯಾರ ಮೇಲೆ ಆರೋಪ ಇದೆ, ಯಾರ ಮೇಲೆ ಆರೋಪ ಇಲ್ಲ ಪ್ರಶ್ನೆ ಅಲ್ಲ. ನೈತಿಕತೆ ಈಗ ಅವ್ರ ಪ್ರಶ್ನೆ ಬಂದಿದೆ. ಅವ್ರ ಹಿಂದೆ ವಿರೋಧ ಪಕ್ಷದಿದ್ದಾಗ ಎಲ್ಲರ ನೈತಿಕತೆ ಪ್ರಶ್ನೆ ಮಾಡ್ತಾಯಿದ್ರು. ಈಗ ಮುಖ್ಯಮಂತ್ರಿಗೆ ಅವ್ರ ಮೇಲೆ ಆರೋಪ ಬಂದಿದ್ದು ಅವ್ರ ನೈತಿಕ ಪ್ರಶ್ನೆ, ಅದಕ್ಕೆ ಉತ್ತರ ಕೊಡಬೇಕು. ಕಾದು ನೋಡಿ. ಈಗಾಗಲೇ 2 ಸಭೆಗಳನ್ನು ಮಾಡಿದ್ದೀವಿ. ಒಂದು ನಿಮಿಷ ಕೇಳಿ. 2 ಸಭೆಗಳನ್ನು ಮಾಡಿದ್ದೇವೆ. ಶಿಗ್ಗಾಂವಲ್ಲಿ 2 ಸಭೆಗಳನ್ನು ಮಾಡಿದ್ದೀವಿ. ಯಾರ್ಯಾರು ಅಭ್ಯರ್ಥಿಗಳಿದ್ದಾರೆ, ಹೆಸರು ಕೊಟ್ಟಿದ್ದಾರೆ, ಅಭಿಪ್ರಾಯ ಎಲ್ಲ ಕೇಳಿದ್ದೀವಿ. ಕೋರ್ ಕಮಿಟಿಲಿ ಚರ್ಚೆ ಆಗಿದೆ. ಬರುವಂಥ ದಿನಗಳಲ್ಲಿ ನೋಟಿಫಿಕೇಷನ್ ಆದ ತಕ್ಷಣವೇ ಅದ್ರ ಬಗ್ಗೆ ಹೈಕಮಾಂಡು ತಮ್ಮ ತೀರ್ಮಾನವನ್ನು ಪ್ರಕಟಣೆ ಮಾಡಿ. ನಾನು ಕಳೆದ 10 ದಿವಸದಿಂದ ಊರಲ್ಲಿ ಇರಲಿಲ್ಲ. ಯಾವುದು ಡೆವಲಪ್ಮೆಂಟ್ ಏನಾದರೂ ಗೊತ್ತಿಲ್ಲ. ಇನ್ಮೇಲೆ ಎಲ್ಲ ಸ್ಥಳೀಯ ಪ್ರಮುಖರ ಜೊತೆಗೂ ಚರ್ಚೆ ಮಾಡ್ತೀನಿ, ರಾಜ್ಯ ಮಟ್ಟದ ಪ್ರಮುಖರು ಚರ್ಚೆ ಮಾಡ್ತೀನಿ, ಆಮೇಲೆ ತೀರ್ಮಾನಗಳನ್ನು ಮಾಡ್ತೇವೆ. ರಾಜಕಾರಣ ಭಾಳ ಮಾತು ಕೇಳಬೇಕು. ಅದು ನಿನಗೆ ಬಂದಿರ್ಬೋದಪ್ಪ. ಪ್ರತಿ ಜಿಲ್ಲೆಯ ಸುದ್ದಿಗಳನ್ನ ವೀಕ್ಷಿಸಲು ಹಿಂದೆ ಕನ್ನಡ ಜನಶ್ರೀ ನ್ಯೂಸ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಿ.